ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಭರ್ಜರಿ ಸಿಹಿ ಸುದ್ದಿ. 15,000 ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಣೆ. ಬನ್ನಿ ಸ್ನೇಹಿತರೆ, ಮುಂದೆ ನಾವು ಡೀಟೇಲ್ಸ್ ನೋಡ್ತಾ ಹೋಗೋಣ. ನೇಮಕಾತಿಯ ಪ್ರಮುಖ ಮುಖ್ಯಾಂಶಗಳು ನೋಡಿ. ನೇಮಕಾತಿ ಇಲಾಖೆ ಯಾವುದು? ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಹುದ್ದೆಗಳ ವಿವರ: ಪ್ರಾಥಮಿಕ ಶಾಲಾ ಶಿಕ್ಷಕರು PST, ಪದವೀಧರ ಪ್ರಾಥಮಿಕ ಶಿಕ್ಷಕರು GPT, ಪ್ರೌಢಶಾಲಾ ಸಹ ಶಿಕ್ಷಕರು HSTR, ಕಂಪ್ಯೂಟರ್ ಸೈನ್ಸ್ CST ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರು PET. ಸೊ ಇಷ್ಟೆಲ್ಲ ರಿಕ್ವೈರ್ಮೆಂಟ್ ಇದೆ. ಮತ್ತೆ ಒಟ್ಟು ಹುದ್ದೆಗಳು ಎಷ್ಟು? 15,000. ಆನ್ಲೈನ್ ಅರ್ಜಿ ಆರಂಭ ನೋಡಿ 18ನೇ ಆಗಸ್ಟ್ 2022, 18ನೇ ಆಗಸ್ಟ್ 2026. ಆನ್ಲೈನ್ ಅರ್ಜಿ ಆರಂಭ ನೋಡಿ 18ನೇ ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕಡೆ ದಿನಾಂಕ ನೋಡಿ 7 ಸೆಪ್ಟೆಂಬರ್ 2026 ಮತ್ತು ಶುಲ್ಕ ಪಾವತಿ ಕಡೆ ದಿನ ನೋಡಿ 10 ಸೆಪ್ಟೆಂಬರ್ 2026. ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂದ್ರೆ ಸಂಪೂರ್ಣ MCQ OMR ಮಾದರಿ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಇದ್ರ ಮುಖಾಂತರ ಇರುತ್ತೆ. ಅಧಿಕೃತ ವೆಬ್ಸೈಟ್ ನೋಡಿ schooleducation.karnataka.gov.in. ಈ ತರ ಇದೆ. ಪ್ರಮುಖ ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರ ನೋಡಿ. ಮೈಸೂರು 748, ವಿಜಯನಗರ 17, ಬೀದರ 103, ವಿಜಯಪುರ 352, ಕಲಬುರಗಿ 199, ಬಾಗಲಕೋಟೆ 6, ಬೆಳಗಾವಿ 831, ಕಲಬುರಗಿ 2051. ಪ್ರಮುಖ ದಿನಾಂಕಗಳು ನೋಡಿ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 18/8/2026. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 7ನೇ ಸೆಪ್ಟೆಂಬರ್ 2026. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನೋಡಿ 10 ಸೆಪ್ಟೆಂಬರ್ 2026. ವಿದ್ಯಾರ್ಹತೆ ಯಾವ ತರ ಅಂದ್ರೆ ಶೈಕ್ಷಣಿಕ ಅರ್ಹತೆ ನೋಡಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿಯಲ್ಲಿ ಡಿಗ್ರಿ BA ಅಥವಾ BSc ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು. ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST, ಪ್ರವರ್ಗ 1 ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 5% ಅಷ್ಟು ಸಡಿಲಿಕೆ ನೀಡಲಾಗಿದ್ದು, ಇವರು 45% ಅಂಕಗಳನ್ನು ಪಡೆದಿದ್ದರೂ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಶಿಕ್ಷಕರ ತರಬೇತಿ B.Ed ಅಥವಾ D.Ed ಅಥವಾ ವಿಶೇಷ ಶಿಕ್ಷಣದಲ್ಲಿ B.Ed D.Ed ಪೂರೈಸಿರಬೇಕು. TET ಕಡ್ಡಾಯ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪತ್ರಿಕೆ 2 TET C TET ಪೇಪರ್ 2 ರಲ್ಲಿ ಕಡ್ಡಾಯವಾಗಿ ಅರ್ಹತೆ ಪಡೆದಿರಬೇಕು. ವಯೋಮಿತಿ ಸಡಿಲಿಕೆ ಹಾಗೂ ಅರ್ಹತೆ: ಅರ್ಜಿ ಸಲ್ಲಿಸಲು ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ SC ST ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ 45 ವರ್ಷ ಗರಿಷ್ಠ ವಯೋಮಿತಿ ಇದೆ. ಅರ್ಜಿ ಶುಲ್ಕದ ವಿವರ: ಅಪ್ಲಿಕೇಶನ್ ಫೀಸ್ ನೋಡಿ. ಸಾಮಾನ್ಯ ವರ್ಗ ಮತ್ತು 2A 2B 3A 3B ಅಭ್ಯರ್ಥಿಗಳಿಗೆ ಒಂದು ವೃಂದದ ಒಂದು ಹುದ್ದೆಗೆ 750 ರೂಪಾಯಿ, ಒಂದೇ ವೃಂದದ 2 ಹುದ್ದೆಗಳಿಗೆ 1,125 ರೂಪಾಯಿ, ಪ್ರತಿ ಹೆಚ್ಚುವರಿ ಹುದ್ದೆಗಳಿಗೆ 375 ರೂಪಾಯಿ ಹೆಚ್ಚುವರಿ. SC ST ಪ್ರವರ್ಗ 1 ಮಾಜಿ ಸೈನಿಕ, ವಿಕಲಚೇತನ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಒಂದು ವೃಂದದ 1 ಹುದ್ದೆಗೆ 500 ರೂಪಾಯಿ, ಒಂದೇ ವೃಂದದ 2 ಹುದ್ದೆಗಳಿಗೆ 750 ರೂಪಾಯಿ, ಪ್ರತಿ ಹೆಚ್ಚುವರಿ ಹುದ್ದೆಗೆ 250 ಹೆಚ್ಚುವರಿ. ಆಯ್ಕೆ ಪ್ರಕ್ರಿಯೆ ಹಾಗೂ ವೇಟೇಜ್ ಲೆಕ್ಕಾಚಾರ. ಇದರಲ್ಲಿ ನೋಡಿ, ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ TET ಮತ್ತು ಶೈಕ್ಷಣಿಕ ಪದವಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ತಯಾರಿಸಲಾಗುತ್ತದೆ. ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲೂ ಕನಿಷ್ಠ 35% ಅಂಕ ಗಳಿಸುವುದು ಕಡ್ಡಾಯ. PST 1-5 ಹುದ್ದೆಗಳಿಗೆ CET 70%, TET 20%, PUC 8% ಹಾಗೂ D.Ed 2% ವೇಟೇಜ್ ಇರಲಿದೆ. GPT 6-8 ಹುದ್ದೆಗಳಿಗೆ CET 70%, TET 20%,
ಪದವಿ ಶೇಕಡ 8 ಹಾಗೂ B.Ed ಶೇಕಡ 2. HSTR ಹುದ್ದೆಗಳಿಗೆ CET ಶೇಕಡ 85, ಪದವಿ ಶೇಕಡ 13 ಹಾಗೂ B.Ed ಶೇಕಡ 2. ಕಂಪ್ಯೂಟರ್ ಸೈನ್ಸ್ ಹುದ್ದೆಗಳಿಗೆ CET ಶೇಕಡ 85 ಹಾಗೂ ಪದವಿ ಶೇಕಡ 15. ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿ ನೋಡಿ, ಎಕ್ಸಾಮ್ ಟೈಮ್ ಟೇಬಲ್. ಇಲಾಖೆಯು ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧಿಕೃತ ದಿನಾಂಕಗಳನ್ನು ಘೋಷಿಸಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು PST 1ರಿಂದ 5 ಮತ್ತು PET ಗ್ರೇಡ್ 2 ಪರೀಕ್ಷೆ ದಿನಾಂಕ 5-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 1 ಸಾಮಾನ್ಯ, ಮಧ್ಯಾಹ್ನ 2:30ರಿಂದ 4:30 ಪತ್ರಿಕೆ 2 ವಿಷಯ ನಿರ್ದಿಷ್ಟ. 6-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 2 ದೈಹಿಕ ಶಿಕ್ಷಣ ಗ್ರೇಡ್ 2. ಪದವೀಧರ ಪ್ರಾಥಮಿಕ ಶಿಕ್ಷಕರು GPT 6ರಿಂದ 8, 9-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 2 ಸಮಾಜ ವಿಜ್ಞಾನ ಜೀವ ವಿಜ್ಞಾನ, ಮಧ್ಯಾಹ್ನ 2:30ರಿಂದ 4:30 ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನ. 10-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 2 ಕನ್ನಡ ಆಂಗ್ಲ ಭಾಷೆ. ಪ್ರೌಢಶಾಲಾ ಸಹ ಶಿಕ್ಷಕರ HSTR ಮತ್ತು PET ಗ್ರೇಡ್ 1 ಪರೀಕ್ಷೆ ಮೈಸೂರು ಮತ್ತು ಬೆಳಗಾವಿ ವಿಭಾಗ 12-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 1 ಸಾಮಾನ್ಯ, ಮಧ್ಯಾಹ್ನ 2:30ರಿಂದ 4:30 ಪತ್ರಿಕೆ 2 PET ಗ್ರೇಡ್ 1. 13-10-2026 ಬೆಳಗ್ಗೆ 10ರಿಂದ 12, ಪತ್ರಿಕೆ 2 CBZ ಆರ್ಟ್ಸ್ ಮತ್ತೆ ಕನ್ನಡ, ಮಧ್ಯಾಹ್ನ 2:30ರಿಂದ 4:30 ಪತ್ರಿಕೆ 2 ಇಂಗ್ಲಿಷ್. ಇದರಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್ ಅರ್ಜಿ ಸಲ್ಲಿಸುವ ವಿಧಾನ. ಒಂದನೇದು ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತ ಜಾಲತಾಣ ವೆಬ್ಸೈಟ್ ಯಾವುದಂದ್ರೆ schooleducation.karnataka.gov.in ಗೆ ಭೇಟಿ ನೀಡಿ. ಆಮೇಲೆ ಮುಖ್ಯ ಪುಟದಲ್ಲಿರುವ ಟೀಚರ್ ರಿಕ್ರೂಟ್ಮೆಂಟ್ 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಿ. ವೈಯಕ್ತಿಕ ಮಾಹಿತಿ, ಶಿಕ್ಷಣ ದಾಖಲೆಗಳು ಹಾಗೂ ಮೀಸಲಾತಿ ಪ್ರಮಾಣ ಪತ್ರ RD ಸಂಖ್ಯೆಯನ್ನು ನಮೂದಿಸಿ. ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡಿ ನಂತರ ಶುಲ್ಕ ಪಾವತಿಸಿ ಅರ್ಜಿಯನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಸೊ ಇದೆಲ್ಲ ಇಂಪಾರ್ಟೆಂಟ್ ಮಾಡಬೇಕು. ನೋಡಿ ಇದರಲ್ಲಿ ಹೈಲೈಟ್ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗೋದು 18 ಆಗಸ್ಟ್ 2026 ಮತ್ತೆ ಅಪ್ಲಿಕೇಶನ್ ಎಂಡ್ ಡೇಟು 7ನೇ ಸೆಪ್ಟೆಂಬರ್ 2026. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ನೋಡಿ 10 ಸೆಪ್ಟೆಂಬರ್ 2026. ಓಕೆ, ಸೊ ಶಾಲಾ ಶಿಕ್ಷಣ ಇಲಾಖೆ ಇದು ನೋಡಿ ವೆಬ್ಸೈಟ್, ಇದು schooleducation.karnataka.gov.in ಅಂದ್ರೆ ಇದು ನೋಡಿ ವೆಬ್ಸೈಟ್. ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಈ ತರ ಇರುತ್ತೆ, ಶಾಲಾ ಶಿಕ್ಷಣ ಇಲಾಖೆ ಅಂತ ಇರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡಿ ಲಾಗಿನ್ ಆದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕು, ಹೆಸರು ಮತ್ತು ಕ್ವಾಲಿಫಿಕೇಷನ್ನು ಮತ್ತು ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಕೇಳಿದರೆ ನಿಮಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ನಿಮ್ಮದು ಫೋಟೋ ಮತ್ತು ಸೈನ್ ಅದನ್ನೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಪೇಮೆಂಟ್ ಮಾಡಿ ಆಮೇಲೆ ಪ್ರಿಂಟ್ಔಟ್ ತೆಗೆದು ನಿಮ್ಮ ಹತ್ರ ಇಟ್ಕೊಂಡು. ಸೊ ಬೆಸ್ಟ್ ಆಫ್ ಲಕ್ ಫ್ರೆಂಡ್ಸ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.